ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದನ್ನೆಲ್ಲ ನಮಗ್ ಮೋಸ ಮಾಡೋದಕ್ಕೋಸ್ಕರ ನೀನ್ ನಾಟಕ ಮಾಡಿದ್ದು ಅಂತ ನಿರೂಪಿಸ್ಬಿಟ್ಟಿಯಲ್ಲೇ. ದೇವ್ರಿಂದಾನೇ ಹಣೆ ಬರಹ ಬದಲಾಯಿಸಕ್ಕಾಗೋದಿಲ್ಲ. ಹಾಗಿರುವಾಗ ನಾನೇ ನಿನ್ ಹಣೆ ಬರಹನ ಬದಲಿಸಿ ನೀನ್ ನಮ್ಮ ಅಣ್ಣನ ಜೊತೆ ಹೇಗಾದ್ರೂ ಮಾಡಿ ಸಂಸಾರ ಮಾಡೋ ಹಾಗೆ ಮಾಡ್ಬೇಕು ಅಂತ ಅನ್ಕೊಂಡೆ. ಅದು ನನ್ ಮೂರ್ಖತನ. ಈ ಪ್ರಪಂಚದಲ್ಲಿ ಪ್ರೀತಿನೇ ದೊಡ್ಡದಾ? ಅದಕ್ಕಿಂತ ವಾತ್ಸಲ್ಯ ದೊಡ್ಡದಲ್ವಾ? ಪ್ರೀತಿಗೋಸ್ಕರ ಯಾರಾದ್ರೂ ವಾತ್ಸಲ್ಯನ ಕಾಲಲ್ಲಿ ಒದಿತಾರ? ಅದು ನ್ಯಾಯನ? ನಮ್ಮ ಜೀವನದಲ್ಲಿ ಪ್ರೀತಿ ಅನ್ನೋದು ಒಂದು ಭಾಗ ಅಷ್ಟೇ. ಅದೊಂದು ಜೀವನದ ಭಾಗಕ್ಕೋಸ್ಕರ ಇಡೀ ಜೀವನನೇ ಕಳ್ಕೊತಾರೇನೆ. ಛೇ, ಎಂತ ಕೆಲಸ ಮಾಡ್ಬಿಟ್ಟಿಯಲ್ಲೇ ಪಾಪಿ. ಅಣ್ಣ, ನನ್ನ ಕೈಲಿ ಆಗ್ತಿಲ್ಲ ಅಣ್ಣ. ತುಂಬಾ ನೋವಾಗ್ತಿದೆ ನನಗೆ. ಎಷ್ಟು ನೋವಾಗ್ತಿದೆ ಅಂದ್ರೆ ನಿನಗೆ ಇನ್ನೆಷ್ಟು ಸಂಕಟ ಆಗ್ತಿದೆ ಅಂತ ಯೋಚನೆ ಮಾಡಕ್ಕೂ ಸಾಧ್ಯ ಆಗ್ತಿಲ್ಲ. ಆ ದೇವ್ರ ಇವಳಿಗೆ ಬರೀ ಸ್ವಾರ್ಥದ ಬುದ್ಧಿ ಕೊಟ್ಟ, ಆದ್ರೆ ಸ್ವಂತ ಬುದ್ಧಿ ಕೊಡ್ಲಿಲ್ಲ. ಜ್ಯೋತಿ, ಜ್ಯೋತಿ, ನನ್ ಮಾತ್ ಕೇಳು. ನಾನ್ ದೇವ್ರ ಹತ್ರ ಬೇಡ್ಕೊಳ್ಳೋದು ಒಂದೇ ಒಂದು, ನೀನಾದಷ್ಟು ಬೇಗ ಕಣ್ಬಿಡ್ಬೇಕು. ಅದರ ಜೊತೆ ನಿನ್ ಮನ್ಸನ್ನು ಕಣ್ಬಿಡ್ಬೇಕು. ನಿನ್ಗೆ ನಿಜ ಯಾವುದು ಸುಳ್ಳು ಯಾವುದು ಅಂತ ಅರ್ಥ ಆಗ್ಬೇಕು. ಕಣ್ಬಿಟ್ ನೋಡು ಜ್ಯೋತಿ. ಜ್ಯೋತಿ, ಸಾವಿತ್ರಿ, ನಮ್ಮ ಮಗಳು ಯಾಕಿಂತ ಕೆಲಸ ಮಾಡ್ಬಿಟ್ಲು? ಅವಳಿಗೆ ನಾವ್ ಏನ್ ಅನ್ಯಾಯ ಮಾಡಿದ್ವಿ? ದೊಡ್ಡಪ್ಪ, ನೀನು ಹೀಗ್ ಮಾಡ್ತೀಯ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅಲ್ಲ ದೊಡ್ಡಪ್ಪ, ಒಂದ್ ವೇಳೆ ನಾನು ಬರ್ಲಿಲ್ಲ ಅಂದಿದ್ರೆ ಇವಾಗ ಏನಾಗಿರ್ತಿತ್ತು ಅಂತ ಗೊತ್ತಾ? ದೊಡ್ಡಪ್ಪ, ಏನ್ ಮಾಡ್ತಾ ಇದ್ದೀರಾ? ಕೆಳಗಿಳಿರಿ, ಕೆಳಗಿಳಿರಿ. ದೊಡ್ಡಪ್ಪ, ಏನ್ ಮಾಡ್ತಾ ಇದ್ದೀರಾ ದೊಡ್ಡಪ್ಪ? ನಾನು ಯಾಕೆ ಬದುಕಬೇಕು ಇಂದ್ರ? ನಾನು ಯಾಕೆ ಬದುಕಲಿ? ಇಲ್ಲ, ನಾನು ಸಾಯ್ತೀನಿ ಇಂದ್ರ. ದೊಡ್ಡಪ್ಪ, ಯಾಕೆ ಈ ರೀತಿ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡು. ಯಾವಾಗ್ಲೂ ನಿನ್ ಮಗಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಒಂದೇ ಒಂದ್ಸಲ ನನ್ನ ಭಾವನ ಬಗ್ಗೆ ಯೋಚನೆ ಮಾಡು. ಇದೆಲ್ಲ ಮರೆತು ಬಾ ದೊಡ್ಡಪ್ಪ. ದೊಡ್ಡಪ್ಪ, ಬಾ ನೀನು, ಬಾ ಬಾ ದೊಡ್ಡಪ್ಪ. ಈಶ್ವರನ, ಈಗ ಏನಾಯ್ತು ಅಂತ ನೀನು ಸಾಯೋದಕ್ಕೆ ಹೋಗಿದ್ದೆ? ಇನ್ನು ಏನಾಗ್ಬೇಕು ನಂಜಪ್ಪ? ನನ್ನ ಹೆತ್ತು ಮಗಳು ನಮ್ಮ ಮನೆತನದ ಮಾನ ಮರ್ಯಾದೆನ ಮಣ್ಣು ಪಾಲ್ ಮಾಡಿ ಅವನು ಯಾರೋ ಬಿಕಾರಿ ಹಿಂದೆ ಓಡೋಗಿರೋದು ಅಲ್ಲದೆ ನಮ್ಮನ್ನೆಲ್ಲ ಸರ್ವನಾಶ ಮಾಡಬೇಕು ಅಂತ ಪ್ರಸಾದದಲ್ಲಿ ವಿಷ ಬೆರೆಸಿ ಹೋಗಿದ್ದಾಳೆ. ಅಂತ ಕೊಲೆ ಪಾತಕಿ ಅಪ್ಪ ಅನ್ನಿಸ್ಕೊಂಡು ನಾ ಇನ್ನೂ ಯಾತಕ್ಕೆ ಬದುಕಬೇಕು? ಅಲ್ಲ ದೊಡ್ಡಪ್ಪ, ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ನೀನು ಈ ಅತ್ತೆ ಮಾತನ್ನ ನಂಬ್ತೀಯ? ನೋಡು ದೊಡ್ಡಪ್ಪ, ತುಳಸಿನೂ ಬಾವನು ಜ್ಯೋತಿನಿ ಇಲ್ಲಿ ಕರ್ಕೊಂಡು ಬಂದೇ ಬರ್ತಾರೆ. ಆವಾಗ ಬೇಕಿದ್ರೆ ನೀನೇ ನೋಡು. ಜ್ಯೋತಿನ ನಾವೆಲ್ಲರೂ ನಂಬಿದೀವಿ. ನೀನು ಜ್ಯೋತಿಗೆ ತಂದೆಯಾಗಿ ನೀನೇ ನಂಬಿಲ್ಲ ಅಂದ್ರೆ ಏನರ್ಥ ದೊಡ್ಡಪ್ಪ? ಜ್ಯೋತಿ ನಮ್ಮನೆ ಮಗಳು. ಅವಳ ದೇಹದಲ್ಲಿ ಹರಿತಾ ಇರೋದು ನಮ್ಮನೆ ರಕ್ತ. ಅವಳು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ.
ನಮಗೆ ಪ್ರಸಾದದಲ್ಲಿ ವಿಷ ಹಾಕಿ ಕೊಲ್ಲುವಷ್ಟು ರಾಕ್ಷಸಿ ಅವಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ದೊಡ್ಡಪ್ಪ, ಇದ್ರ ಹಿಂದೆ ಏನೋ ಒಂದು ಸಂಚಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಇದ್ರ ಹಿಂದೆ ಯಾರ್ದೋ ಕೈವಾಡ ಇದೆ. ನಾನದನ್ನ ಕಂಡು ಹಿಡ್ದೆ ಹೇಳ್ತೀನಿ. ಆದ್ರೆ ದೊಡ್ಡಪ್ಪ, ನೀನ್ ದಯವಿಟ್ಟು ಧೈರ್ಯವಾಗಿರು. ಜ್ಯೋತಿನ ನಂಬು. ಈಶ್ವರಣ್ಣ, ಈ ಪ್ರಪಂಚದಲ್ಲಿ ಜನರ ಮಾತಿಗೆ ನಾವು ತಲೆ ಕೆಡಿಸ್ಕೊಂಡ್ರೆ 1 ನಿಮಿಷನೂ ನೆಮ್ಮದಿಯಿಂದ ಬಾಳಕ್ಕಾಗಲ್ಲ. ಹೌದು ಬಾವ, ಈ ಮನೆಗೆ ಹಿರಿಯರು ನೀವು. ನೀವೇ ಆತ್ರಪಟ್ಟು ಹಿಂಗ್ ಮಾಡ್ಬೋದಾ? ತುಳಸಿ ಶಿವರಾಜು ಹೋಗವ್ರಲ್ಲ, ಅವ್ರು ಬಂದ್ಮೇಲೆ ಏನು ಎತ್ತ ಅಂತ ವಿಷಯ ಗೊತ್ತಾಯ್ತದೆ. ಅಲ್ಲಿವರೆಗೂ ಒಸಿ ತಾಳ್ಮೆ ತಗೊಳ್ಳಿ. ಈಶ್ವರಣ್ಣ, ನೀವೇ ಒಂದ್ಸರಿ ತುಳಸಿಗೆ ಫೋನ್ ಮಾಡಿ, ನಿಮಗೂ ಸಮಾಧಾನ ಆಗುತ್ತೆ. ರೀ ಮಾಡ್ರಿ. ಅಣ್ಣ, ಮಾವಯ್ಯ ಫೋನ್ ಮಾಡ್ತಾ ಇದ್ದಾರೆ. ಹೇಳಿ ಮಾವಯ್ಯ. ತುಳಸಿ, ತೋಟದ ಮನೆ ಹತ್ರ ಹೋಗಿದ್ಯೇನಮ್ಮ? ಅಲ್ಲಿ ಜ್ಯೋತಿ ನೋಡಿದ್ರಾ? ನೋಡಿದ್ವಿ ಮಾವ. ನೋಡಿದ್ರಾ? ದೊಡ್ಡಪ್ಪ, ಸ್ಪೀಕರ್ಗೆ ಹಾಕು. ತುಳಸಿ, ಜ್ಯೋತಿ ನಿನ್ ಪಕ್ಕದಲ್ಲೇ ಇದ್ದಾಳ? ನನ್ನ ಪಕ್ಕದಲ್ಲೇ ಇದ್ದಾಳೆ ಮಾವ. ಅಣ್ಣ, ಆ ತುಳಸಿ ಸುಳ್ಳಿ ಹೊಳ್ತಾವಳೆ. ಜ್ಯೋತಿ ಶಿವರಾಜು ತುಳಸಿ ಪಕ್ಕ ಇರಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನೋಡತ್ತೆ, ನನ್ನ ಬಂಗಾರಿ ಸುಳ್ಳು ಹೇಳೋದಿಲ್ಲ. ಆಯ್ತಪ್ಪ, ಇನ್ ಹೊಸಿ ಹೊತ್ತಲ್ಲೇ ನೀನು ಬಂಗಾರನ ತಗಡ ಅಂತ ಗೊತ್ತಾಗೋಯ್ತದೆ. ನೋಡು, ಇಷ್ಟೆಲ್ಲ ಆದ್ಮೇಲೂ ನೀನೇನಾದ್ರೂ ಬಾಯ್ ಬಿಟ್ರೆ ಆಮೇಲೆ ನಾನು ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ.